ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ ಮೋತಿಚೂರ್ ಲಡ್ಡು ಅಥವಾ ಬೂಂದಿ ಲಡ್ಡು ಅಂತ ಕರೀತಾರೆ. ಈ ಬೂಂದಿ ಲಡ್ಡು ಮಾಡಲಿಕ್ಕೆ ಮೊದಲನೇದಾಗಿ ಸಣ್ಣ ಬೂಂದಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ಅದಕ್ಕೆ ಬೇಕಾಗಿರುವಂಥ ಬೂಂದಿ ಮಾಡುವಂಥ ಜಾಲರಿ ಬೇಕಾಗುತ್ತೆ, ಕಡಲೆ ಹಿಟ್ಟು ಬೇಕಾಗುತ್ತೆ. ಆದರೆ ಇವತ್ತು ಮನೆಯಲ್ಲಿ ಸುಲಭವಾಗಿ ಜಾಲರಿ ಉಪಯೋಗಿಸ್ದೆ, ಕಡಲೆ ಹಿಟ್ಟು ಉಪಯೋಗಿಸ್ದೆ ಬೂಂದಿ ಮಾಡಿದೆ ಈ ಬೂಂದಿ ಲಡ್ಡು ಅಥವಾ ಮೋತಿಚೂರ್ ಲಡ್ಡುನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಂಥ ವಿಧಾನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಫಂಕ್ಷನ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಬೂಂದಿ ಲಡ್ಡು ನೀವೇನು ತಿಂದಿರ್ತೀರಿ ಅದೇ ರುಚಿ ಬರೋ ಹಾಗೆ ಸುಲಭವಾಗಿ ಮೋತಿಚೂರ್ ಲಡ್ಡು ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಒಂದು ಕಪ್ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಮೆಜರ್ಮೆಂಟ್ಸ್ ಇರುವಂಥ ಕಪ್ಪಲ್ಲಿ ಸುಮಾರು ಅರ್ಧ ಕಪ್ಪಷ್ಟು ಅಳತೆನ ನಾವೀಗ ಉಪಯೋಗಿಸ್ಕೊತಾ ಇದ್ದೀವಿ. ಅಥವಾ ನಿಮ್ಮ ಹತ್ರ ಯಾವುದೇ ಕಪ್ ಇದ್ದರೂ ಆ ಕಪ್ಪಿನ ಅಳತೆನಲ್ಲಿ ನೀವು ಈ ಸಾಮಗ್ರಿಗಳನ್ನು ಹಾಕ್ಕೋಬೋದು. ಮೆಜರ್ಮೆಂಟ್ ಕಪ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದೇ ಕಪ್ ಅಥವಾ ಗ್ಲಾಸ್ನ ಅಳತೆನಲ್ಲಿ ನೀವು ಇದನ್ನೆಲ್ಲ ಹಾಕ್ಕೋಬೋದು. ಅರ್ಧ ಕಪ್ಪಷ್ಟು ಕಡಲೆಬೇಳೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಮೊದಲು ನೀರಲ್ಲಿ ಚೆನ್ನಾಗಿ 2-3 ಸತಿ ವಾಶ್ ಮಾಡ್ಕೊಂಬೇಡ. ನಂತರ ನೀರು ಹಾಕಿ ನೆನೆಸಿಡಬೇಕು. ಇದು ಚೆನ್ನಾಗಿ ನೆಂದು ಸಾಫ್ಟ್ ಆಗೋವರೆಗೂ 2-3 ಗಂಟೆ ನಾವು ಇದನ್ನು ನೆನೆಸ್ಕೋಬೇಕು. ಅಥವಾ ಓವರ್ನೈಟ್ ನೆನೆಸಿ, ಅಂದರೆ ರಾತ್ರಿನೇ ನೆನೆಸಿಟ್ಟು ಕೂಡ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಮೋತಿಚೂರ್ ಲಡ್ಡು ಮಾಡ್ಕೋಬೋದು. ಚೆನ್ನಾಗಿ ನೆಂದಿರೋದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತಂದರೆ ಒಂದು ಕಾಳನ್ನ ಹೀಗೆ ಓಪನ್ ಮಾಡಿ ನೋಡಿದಾಗ ಮಧ್ಯದಲ್ಲಿ ಗಟ್ಟಿ ಇರಬಾರ್ದು, ನೆಂದು ಸಾಫ್ಟ್ ಆಗಿರೋಂಥ ಬೇಳೆ ಆಗಿರಬೇಕು. ಈ ರೀತಿ ಆಗಿರೋಂಥ ಬೇಳೆನ ನೀರೆಲ್ಲ ಶೋಧಿಸ್ಕೊಂಡ್ಬಿಟ್ಟು ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋದಕ್ಕೆ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಪೋರ್ಷನಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ. ಆದಷ್ಟು ಈ ರೀತಿ ಸ್ವಲ್ಪ ಲೈಟಾಗಿ ತರಿಯಾಗಿ ನಮಗೆ ಕೈಗೆ ಸ್ವಲ್ಪ ಆ ಒಂದು ಟೆಕ್ಸ್ಚರ್ ಸಿಗಬೇಕು, ತರಿಯಾಗಿರೋ ಹಾಗೆ ಟೆಕ್ಸ್ಚರ್ ಸಿಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ದೆ ಬೇಳೆಗಳನ್ನು ಮಾತ್ರ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 2 ಬ್ಯಾಚಲ್ಲಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ. ಒಂದು ಡೀಪ್ ಇರೋವಂಥ ಪ್ಯಾನಲ್ಲಿ ಇದನ್ನು ವಡೆ ರೂಪದಲ್ಲಿ ಕರಿಬೇಕು. ಮೀಡಿಯಮ್ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಇದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಹೇಗೆ ವಡೆ ಎಲ್ಲ ಕರಿತೀವಿ ಅದೇ ರೀತಿಯಲ್ಲಿ ಕರೆದು ಬರೋಣ. ಇದಕ್ಕೇನು ನಾನು ಹಾಕಿಲ್ಲ, ಬರೀ ಬೇಳೆ ರುಬ್ಬಿರೋದನ್ನು ವಡೆಗಳನ್ನು ಮಾಡಿ ಕರಿತಾ ಇದ್ದೀನಿ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ಬೇಯಿಸಿದಾಗ ನಮಗೆ ಚೆನ್ನಾಗಿ ಒಳಗಡೆವರೆಗೂ ಬೆಂದಿರುತ್ತೆ, ಜೊತೆಗೆ ಗರಿಯಾಗಿರೋಂಥ ವಡೆಗಳು ರೆಡಿ ಆಗುತ್ತೆ. ವಡೆ ಮೇಲ್ಗಡೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಗೊತ್ತಾದ ನಂತರ ನಾನು ಇದನ್ನು ಹೊರಗಡೆ ತೆಕ್ಕೋತಾ ಇದ್ದೀನಿ. ಮೇಲ್ಗಡೆ ನಮಗೆ ಬಬಲ್ಸ್ ಕಾಣಿಸ್ಬಾರ್ದು, ಎಣ್ಣೆಯಲ್ಲಿ ಒಂದು ನೊರೆಗಳು ಕಾಣಿಸ್ತಾ ಇಲ್ಲ ಅಂತಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನೂ ನೊರೆ ಬರ್ತಾ ಇದೆ ಅಂತಂದರೆ ಇನ್ನು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಸೊ ನೋಡಿಕೊಂಡು ನೀವು ಇದ್ರ ಬಣ್ಣ ನಮ್ಗೆ ಅಷ್ಟೊಂದು ಗೋಲ್ಡನ್ ಬ್ರೌನ್ ಎಲ್ಲ ಕಾಣಿಸಲ್ಲ, ಲೈಟಾಗಿ ಮೇಲ್ಗಡೆ ಗೋಲ್ಡನ್ ಕಲರ್ ಕಾಣಿಸುತ್ತೆ, ಆ ರೀತಿ ಮಾಡ್ಕೋಬೋದು. ವಡೆ ರೂಪದಲ್ಲಿ ತಟ್ಟಿ ಕರಿಬೋದು, ಅಥವಾ ಈ ರೀತಿ ಪಕೋಡ ಶೇಪಲ್ಲಿ ನಾವು ಹೇಗೆ ಬೋಂಡ ಅಥವಾ ಪಕೋಡ ಮಾಡ್ತೀವಿ ಆ ರೀತಿನೂ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತೆಕ್ಕೋಬೋದು. ಆದಷ್ಟು ನಮಗೆ ಇದನ್ನು ಗರಿಯಾಗಿ ಬೇಯಿಸ್ಕೊಳ್ಳೋದೇ ಮುಖ್ಯ. ಈ ವಡೆಗಳೆಲ್ಲ ಸ್ವಲ್ಪ ಬಿಸಿ ಕಮ್ಮಿ ಆಗೋವರೆಗೂ ಬಿಟ್ಬೇಡ. ಬಿಸಿ ಕಮ್ಮಿ ಆದ ನಂತರ ಈ ರೀತಿ ಕೈಯಲ್ಲೇನೆ ಮುರಿದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 2 ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ರಫ್ಲಿ ನಮಗಿದು ಕೈಗೆ ಸ್ವಲ್ಪ ತರಿಯಾಗಿ ಸಿಗೋ ಹಾಗೆ 2 ಅಥವಾ 3 ಸೆಕೆಂಡ್ ನಮಗೆ ಓಡಿಸ್ಕೊಂಡ್ರೆ ಸಾಕು, ಈ ರೀತಿ ಆಗುತ್ತೆ. ಇದೇ ಬೂಂದಿ. ಸೊ ಬೂಂದಿ ಮಾಡುವಂಥ ವಿಧಾನ ಇದಿಷ್ಟೇ, ಸಿಂಪಲಾಗಿ ಮಾಡ್ಕೋಬೋದು. ಇದೇ ರೀತಿ ಬೂಂದಿ ನಾವು ಜಾಲರಿನಲ್ಲಿ ಮಾಡ್ಕೊಂಡಾಗಲೂ ಇದೇ ರೀತಿ ಸಣ್ಣ ಸಣ್ಣ ಕಾಳುಗಳು ಸಿಗುತ್ತೆ, ಅದೇ ರೀತಿಯೇ ಸಿಗುತ್ತೆ ನಮಗೆ. ಇಲ್ಲೂ ಕೂಡ ಜಾಸ್ತಿ ಪುಡಿ ಮಾಡ್ಕೊಳ್ದೆ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಓಡಿಸ್ಕೊಂಡ್ರೆ ಸಾಕು. ಬೂಂದಿ ರೆಡಿ ಮಾಡ್ಕೊಂಡ ನಂತರ ಸಕ್ಕರೆ ಪಾಕಕ್ಕೆ ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಕಡಲೆಬೇಳೆ ತೊಗೊಂಡಿದ್ವಿ ಅದೇ ಕಪ್ ಅಳತೆನಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಸಕ್ಕರೆ ಡಬ್ಬದಲ್ಲಿ ಲವಂಗ ಹಾಕಿರ್ತೀನಿ, ಎದಕ್ಕೆ ಅಂದರೆ ಇರುವೆಗಳು ಬರಬಾರ್ದು ಅಂತ. ಸೊ ಸಕ್ಕರೆ ಡಬ್ಬದಲ್ಲಿ ಇರುವೆ ಬರಬಾರ್ದು ಅಂತಂದರೆ ಲವಂಗ ಹಾಕ್ಕೊಳ್ಳೋವಂಥ ಟಿಪ್ನ ನೀವು ಫಾಲೋ ಮಾಡ್ಬೋದು. ಹಾಗೆ ನಾವು ಬೂಂದಿ ಲಡ್ಡು ತಿನ್ನೋವಂಥ ಸಮಯದಲ್ಲಿ ಕೂಡ ಲವಂಗ ಸಿಗುತ್ತೆ, ಆ ಲವಂಗದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ವಾಪಸ್ ನಾನು ಸಕ್ಕರೆಗೆಯೇ ಆ ಲವಂಗ ಹಾಕಿಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಅದೇ ಕಪ್ ಅಳತೆನಲ್ಲಿ ನೀರು ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಮತ್ತೆ ಒಂದು 2 ಸ್ಪೂನಷ್ಟು ಸಕ್ಕರೆ ಎಕ್ಸ್ಟ್ರಾ ತೊಗೋತಿದ್ದೀನಿ. ಸೊ ಈ ಲಡ್ಡುಗೆ ನಮಗೆ ಸುಮಾರು ಅರ್ಧ ಕಪ್ಪಷ್ಟು ಸಕ್ಕರೆ ಜೊತೆಗೆ 2 ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆ ಬೇಕಾಗುತ್ತೆ, ಅರ್ಧ ಕಪ್ಪಷ್ಟು ನೀರು ಬೇಕಾಗುತ್ತೆ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಪಾಕ ಆಗೋವರೆಗೂ ಬಿಟ್ಬೇಡ. ಲವಂಗ 1-2 ಎಕ್ಸ್ಟ್ರಾ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಟಿಪ್ ರೂಪದಲ್ಲಿ ಫಾಲೋ ಮಾಡಿದ್ರೂ ಪರವಾಗಿಲ್ಲ, ಅಥವಾ ಲವಂಗ ಇದಕ್ಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಪಾಕ ರೆಡಿ ಆಗೋ ಅಷ್ಟರಲ್ಲಿ ಲಡ್ಡು ಜೊತೆಗೆ ಬೇರೆ ಏನೇನೆಲ್ಲ ಹಾಕ್ಬೋದು ಅಂತ ಅದನ್ನು ನೋಡ್ಕೊಂಬರೋಣ. ಯೂಶ್ವಲಿ ನೀವು ನೋಡಿರೋ ಹಾಗೆ ಲಡ್ಡು ನಮಗೆ 2 ಕಲರ್ ಸಿಗುತ್ತೆ, ಒಂದು ಆರೆಂಜ್ ಮತ್ತು ಇನ್ನೊಂದು ಯೆಲ್ಲೋ. ನಾನಿಲ್ಲಿ ಕೇಸರಿ ಬಣ್ಣನ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಕೇಸರಿ ಬಣ್ಣ ಇದೆ. ಹಾಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ, 2 ಸ್ಪೂನಷ್ಟು ಮಗಾಜ್ ಅಥವಾ ವಾಟರ್ ಮೆಲನ್ ಸೀಡ್ ಅಂತ ಹೇಳ್ತಾರೆ.
ಲಡ್ಡುನಲ್ಲಿ ಇದನ್ನು ಹಾಕೋದ್ರಿಂದ ಒಂದೊಳ್ಳೆ ನಟಿ ಟೇಸ್ಟ್ ಸಿಗುತ್ತೆ. ಇದಿದ್ದರೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕ್ಕೋಬೋದು, ಬಾದಾಮಿ ಹಾಕ್ಕೋಬೋದು, ಯಾವುದೇ ನಟ್ಸ್ ಇದ್ರೂ ನೀವು ಇದಕ್ಕೆ ಸೇರಿಸ್ಕೋಬೋದು. ಕಲರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಕ ಚೆಕ್ ಮಾಡ್ಕೊಂಬೇಡ. ಪಾಕ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಒಂದೆಳೆ ಪಾಕ ಆದರೆ ಸಾಕು. ಇದಕ್ಕೆ ನಾನು ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈವನಾಗಿ ಎಲ್ಲ ಕಡೆಗೂ ಕಲರ್ ಸ್ಪ್ರೆಡ್ ಆಗುತ್ತೆ. ಕಲರ್ ಹಾಕಿದ ನಂತರ ಒಂದು ಸತಿ ಸ್ಟಿರ್ ಮಾಡಿ ಪಾಕ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನಮಗೆ ಬೆರಳಿಗೆ ಈ ರೀತಿ ಅಂಟ್ತಾ ಇದೆ ಅಂತಂದರೆ ಸಾಕು. ಅಂಟೋ ಅಂಥ ಪಾಕ ರೆಡಿ ಆಗಬೇಕು. ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಂಬೇಡ. ಈ ಬಿಸಿ ಇರುವಂಥ ಪಾಕಕ್ಕೇ ನಾವು ಮಾಡಿಟ್ಕೊಂಡಿರೋಂಥ ಬೂಂದಿನೂ ಆ್ಯಡ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಬೂಂದಿ ಹಾಕೋತಾ ಇದ್ದೀನಿ. ಸಕ್ಕರೆ ಪಾಕ ಬಿಸಿ ಇದ್ದಾಗಲೇ ನಾವು ಮಾಡಿಟ್ಕೊಂಡಿರೋಂಥ ಬೂಂದಿ ಹಾಗೆ ಏಲಕ್ಕಿ ಪುಡಿ, ನಟ್ಸ್ ಯಾವುದೇ ನೀವು ಉಪಯೋಗಿಸ್ತಿದ್ರು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸಣ್ಣ ಸ್ಪೂನ್ ಆಗಿರೋದ್ರಿಂದ 2 ಸತಿ ಹಾಕ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕೂಡ ನಾವು ಇದನ್ನು ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ಇದ್ರದ್ದು ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ. ಜೊತೆಗೆ ನಾವು ಲಡ್ಡು ಕಟ್ಟುವಾಗ ಒಂದು ಶೈನಿ ಎಫೆಕ್ಟ್ ಬರುತ್ತೆ ಮೇಲ್ಗಡೆ, ಲಡ್ಡು ಮೇಲ್ಗಡೆ. ಸೊ ಎಲ್ಲ ಹಾಕ್ಕೊಂಡಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 1.5 ಗಂಟೆ ನಾವು ಇದನ್ನು ಮುಚ್ಚಿಟ್ಬಿಡಬೇಕು. ಪಾಕ ಎಲ್ಲ ಹೀರ್ಕೊಂಡು ಇದು ತುಂಬ ಚೆನ್ನಾಗಿ ಸಾಫ್ಟಾಗಿರುವಂಥ ಒಂದು ಲಡ್ಡು ರೆಡಿ ಆಗುತ್ತೆ. ನಿಮಗೆ ದಿಢೀರಾಗಿ ಇವಾಗಲೇ ಲಡ್ಡು ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇನ್ನೊಂದು 1 ನಿಮಿಷ ಅಥವಾ 30 ಸೆಕೆಂಡ್ ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿಸ್ಕೋಬೇಕು. ಪಾಕ ಆಲ್ರೆಡಿ ನಮಗಿದು ಒಂದೆಡೆ ಪಾಕ ಆಗಿರೋದ್ರಿಂದ ತುಂಬ ಹೊತ್ತು ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿಸೋಕೆ ಹೋಗಬಾರ್ದು. ತುಂಬ ಗಟ್ಟಿ ಲಡ್ಡು ಆಗುತ್ತೆ. ಸಾಫ್ಟಾಗಿರುವಂಥ ಲಡ್ಡು ಬೇಕು ಅಂತಂದರೆ ಈ ರೀತಿ ಬಿಸಿನಲ್ಲೇ ಮಿಕ್ಸ್ ಮಾಡಿ 1 ಗಂಟೆ ಮುಚ್ಚಿಟ್ಬಿಟ್ಟು ನಂತರ ನಾವು ಬಿಸಿ ಕಮ್ಮಿ ಆದಮೇಲೆ ಲಡ್ಡು ಕಟ್ಕೋಬೋದು. ಟೆಕ್ಸ್ಚರ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಹೇಗೆ ಬೂಂದಿ ಮಾಡ್ಕೊಂಡಾಗ ಸಣ್ಣ ಸಣ್ಣ ಕಾಳುಗಳಿರುತ್ತೆ ಅದೇ ರೂಪದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿಯೇ ನಾವು ಬೂಂದಿ ಮಾಡ್ಕೊಳ್ದೆ ಎಷ್ಟು ಈಸಿಯಾಗಿ ಲಡ್ಡು ನಾವು ಮನೆಯಲ್ಲಿ ಮಾಡ್ಕೋಬೋದು ಅಂತ ನೀವೇ ನೋಡಿ. ಇದೆಲ್ಲ ಬಿಸಿ ಕಮ್ಮಿ ಆಗಿದೆ, ಲಡ್ಡು ಕಟ್ಕೊಂಬೇಡ. ಡಿಯರ್ ಫ್ರೆಂಡ್ಸ್, ನೋಡಿದ್ರಲ್ಲ ಬೂಂದಿ ಲಡ್ಡು ಬೂಂದಿ ಮಾಡದೆ ಕಡಲೆ ಹಿಟ್ಟು ಉಪಯೋಗಿಸ್ದೆ ಎಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ. ಬೇಕ್ರಿನಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲಿ ನೀವೇನಾದ್ರು ಲಡ್ಡು ತಿಂದಿದ್ರೆ ಅದೇ ಸೇಮ್ ಟೇಸ್ಟ್ ಮನೆಯಲ್ಲಿ ಮಾಡಿರುವಂಥ ಲಡ್ಡುನಲ್ಲೂ ನಿಮಗೆ ಸಿಗುತ್ತೆ. ಈ ಟೇಸ್ಟ್ ನೀವು ಚೆಕ್ ಮಾಡಬೇಕು ಅಂತಂದರೆ ಒಂದು ಸತಿ ಇವತ್ತೇ ನೀವು ಟ್ರೈ ಮಾಡಬೇಕು. ಸುಲಭವಾಗಿರುವಂಥ ರೆಸಿಪಿ ಆಗಿರೋದ್ರಿಂದ ಇವತ್ತೇ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಮುಂದೆ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳ ಸಮಯದಲ್ಲಿ ಈ ರೆಸಿಪಿಯನ್ನು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ರೆಸಿಪಿ ನೀವು ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.